ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಹೋಮ್ ಮೇಡ್ ಸೆರ್ಲಾಕ್ ಪೌಡರ್ನ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನಾನು ನನ್ನ ಮಗಳಿಗೆ 6 ತಿಂಗಳಿಂದನೂ ಇದನ್ನು ಕೊಡ್ತಾ ಬರ್ತಾಯಿದ್ದೀನಿ. ಈಗ ನನ್ನ ಮಗಳು 1 ವರ್ಷ 3 ತಿಂಗಳು. ಈಗಲೂ ಅವಳು ತುಂಬ ಇಷ್ಟಪಟ್ಟು ತಿಂತಾ ಇದ್ದಾಳೆ. ಅದಕ್ಕೆ ನಾನು ಈ ಪೌಡರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ನೀವು ಮಾಡಿ 1 ತಿಂಗಳು ಸ್ಟಾಕಾಗಿ ಇಟ್ಕೋಬೋದು. ಹೊರಗಿನ ಸೆರ್ಲಾಕ್ ಪೌಡರ್ ತಂದು ಕೊಡೋಕ್ಕಿಂತ ಮಕ್ಕಳಿಗೆ ಈ ರೀತಿ ಮನೆಯಲ್ಲೇ ಮಾಡಿ ಸೆರ್ಲಾಕ್ ಪೌಡರ್ನ ನೀವು ಕೊಡ್ಬೋದು. ಈ ರೆಡಿ ಮಾಡಿಟ್ಟಿರೋ ಪೌಡರ್ನ ನಾನು 3 ಸ್ಪೂನು ಅದು ಸೆರ್ಲಾಕ್ ಪೌಡರು, ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ. ನನ್ನ ಮಗಳು ಸ್ವೀಟ್ ಇಷ್ಟಪಡೋದ್ರಿಂದ ನಾನೀಗ 1 ವರ್ಷ ಆದಮೇಲಿಂದ ಈ ಬೆಲ್ಲನ ಹಾಕ್ಕೋತಾ ಇದ್ದೀನಿ. ನಾನು ಆರ್ಗ್ಯಾನಿಕ್ ಬೆಲ್ಲನೇ ನನ್ನ ಮಗುಗೆ ಯೂಸ್ ಮಾಡ್ತೀನಿ. ನೀವು ಯಾರಾದರೂ ಫಾರ್ಮುಲಾ ಮಿಲ್ಕ್ ಮಗುವಿಗೆ ಕೊಡ್ತಿದ್ರೆ ಆ ಮಿಲ್ಕ್ ಪೌಡರ್ನ ನೀವು ಇದರಲ್ಲಿ 2 ಸ್ಪೂನ್ ಹಾಕ್ಕೊಂಡು ಬಿಸಿ ನೀರು ಹಾಕ್ಕೊಳ್ಳಿ. ನಾನು ಬೆಲ್ಲ ಹಾಕ್ಕೋತಾ ಇರೋದ್ರಿಂದ ಇದರಲ್ಲಿ ಸ್ವಲ್ಪ ಬಿಸಿ ಹಾಲನ್ನ ಹಾಕ್ಕೊಂಡು ಈ ರೀತಿ ಕಲಿಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಗಂಟು ಇರದಂತೆ ನೀಟಾಗಿ ಸಾಫ್ಟಾಗಿ ಕಲಿಸ್ಕೊಂಬಿಡಿ. ಇಷ್ಟು ಗಟ್ಟಿ ಆಯ್ತಲ್ಲ, ನಾನು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೋತೀನಿ. ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಬೆಲ್ಲ ಬೇಕು ಅನ್ನೋರು ಹಾಕ್ಕೊಳ್ಳಿ, ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಬೋದು. ಯಾಕಂದರೆ ಇದರಲ್ಲೆಲ್ಲ ಡ್ರೈ ಫ್ರೂಟ್ಸು ಎಲ್ಲ ಇರೋದ್ರಿಂದ ಬೆಲ್ಲ ಅವಶ್ಯಕತೆ ಇಲ್ಲ. ನಾನು 1 ವರ್ಷದವರೆಗೆ ಹೀಗೆ ಕೊಟ್ಟಿದ್ದು. ಆಮೇಲೆ 1 ವರ್ಷ ಆದಮೇಲೆ ಬೆಲ್ಲ ಹಾಕಿ ಅವಳಿಗೆ ತಿನ್ನಿಸ್ತಾ ಇದ್ದೀನಿ. ನೋಡಿ ನನ್ನ ಮಗಳು ಎಷ್ಟು ಇಷ್ಟಪಟ್ಟು ಇದನ್ನು ತಿಂತಾಳೆ. ಆಮೇಲೆ ಇದನ್ನು ನೀವು ಹೊರಗಡೆ ಎಲ್ಲಾದರೂ ಮಕ್ಕಳನ್ನ ಕರ್ಕೊಂಡು ಹೋದಾಗ ಇದನ್ನು ಈಸಿಯಾಗಿ ನೀವು ಇದನ್ನು ಕೊಡ್ಬೋದು. ಇದನ್ನು ದಿನಾಲೂ 1 ಟೈಮ್ ಮಕ್ಕಳಿಗೆ ಕೊಡೋದ್ರಿಂದ ಹೆಲ್ತಿಯಾಗಿರುತ್ತೆ, ಆಮೇಲೆ ರುಚಿಯಾಗಿ ಇರುತ್ತೆ. ಅದಕ್ಕೆ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು 1 ಕಪ್ಪು ಮಕಾನ ತೊಗೊಂಡಿದ್ದೀನಿ. ಮಕಾನ ಅಂದರೆ ಇದನ್ನು ಲೋಟಸ್ ಸೀಡ್ಸ್ ಅಂತಲೂ ಕರೀತಾರೆ. ನೀವು ಯಾವ ಹೆಸರಿಂದ ಇದನ್ನು ಕರಿತೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಈ ಕಪ್ಪಿಂದ 2 ಕಪ್ಪು ಬ್ರೌನ್ ಅವಲಕ್ಕಿ ಸಿಗುತ್ತಲ್ಲ, ರೆಡ್ ಕಲರ್ ಅವಲಕ್ಕಿ, ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನ ನೀವು ಯಾವ್ದು ಬೇಕಾದರೂ ತೊಗೊಳ್ಳಿ. ನಿಮ್ಗೆ ಯಾವುದೇ ನಿಮ್ಮ ಮಗು ಇಷ್ಟಪಡುತ್ತೋ ಅದನ್ನೆಲ್ಲ ಡ್ರೈ ಫ್ರೂಟ್ಸು ಇದರಲ್ಲಿ ಹಾಕ್ಕೋಬೋದು. ನಾನು ಮನೆಯಲ್ಲಿ ಈ 3 ಇರೋದ್ರಿಂದ ಈ 3ನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಈ ರೀತಿ ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಅದರಲ್ಲಿ ಈ ಮಕಾನ ಸೀಡ್ಸ್ನ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಇದನ್ನು ತುಂಬ ಹೈ ಫ್ಲೇಮಲ್ಲಿ ಹುರ್ಕೋಬೇಡಿ, ನಿಧಾನಕ್ಕೆ ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಳಿ. ಇದು ಹುರಿಯೋಕ್ಕೆ ಒಂದು 5 ನಿಮಿಷ ಟೈಮ್ ತಗೊಳ್ಳುತ್ತೆ. ನಿಧಾನಕ್ಕೆ ನೋಡಿಕೊಂಡು ಹುರ್ಕೊಳ್ಳಿ. ಈ ಮಕಾನ ಸೀಡ್ಸು ಮಕ್ಕಳಿಗೆ ನೀವು ಹಾಗೆ ತಿನ್ನೋಕ್ಕೂ ಕೊಡ್ಬೋದು. ಈ ರೀತಿ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಚ್ಕೊಂಡು ಇದನ್ನು ಹಾಗೇನೂ ಕೊಡ್ಬೋದು. ಇದು ಹುರಿದಾದ್ಮೇಲೆ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ. ಈ ರೀತಿ ಫುಲ್ ಒಡೆದ್ರೆ ಅದು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ನಾನು ಅದೇ ಪ್ಯಾನಲ್ಲಿ ಮತ್ತೆ ಈ ಅವಲಕ್ಕಿನೂ ಹುರ್ಕೋತಾ ಇದ್ದೀನಿ. ಈ ಅವಲಕ್ಕಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಅದನ್ನು ತೆಗೆದುಬಿಡಿ. ಮತ್ತು ನಾನು ಅದೇ ಪ್ಯಾನಲ್ಲಿ ಬಾದಾಮನ್ನ ಹುರ್ಕೋತಾ ಇದ್ದೀನಿ. ಬಾದಾಮು ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಸಪ್ರೇಟಾಗಿ ನಾನು ಹುರ್ಕೊಂಡು ಇಟ್ಕೋತಾ ಇದ್ದೀನಿ. ಈ ಎಲ್ಲ ಡ್ರೈ ಫ್ರೂಟ್ಸು ಮಕಾನ ಆಮೇಲೆ ಅವಲಕ್ಕಿ 3 ನಾನು ಹುರ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಈಗ ಇದು ಫ್ರೈ ಆಯಿತು. ಇದು ಫ್ರೈ ಆದಮೇಲೆ ನಾನು ಮತ್ತೆ ಇದೇ ಬಾಣಲಿಯಲ್ಲಿ ಈ ಕುಂಬಳಕಾಯಿ ಬೀಜನೂ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಇದು ಬೇಗ ಫ್ರೈ ಆಗಿಬಿಡುತ್ತೆ, ನೋಡಿಕೊಂಡು ಹುರ್ಕೊಳ್ಳಿ. ಈ ಎಲ್ಲ ವಸ್ತುಗಳು ಹುರ್ಕೊಂಡಾದಮೇಲೆ ಇವನ್ನ ಸ್ವಲ್ಪ ಸಪ್ರೇಟಾಗಿ ಇಟ್ಕೊಳ್ಳಿ. ಆಮೇಲೆ ಇದನ್ನು ಸ್ವಲ್ಪ ಹುರಿದಿರ್ತೀವಲ್ಲ, ಸ್ವಲ್ಪ ಆರೋಕ್ಕೆ ಬಿಡಿ. ನಾನು ಹುರ್ಕೊಂಡಾದಮೇಲೆ ಈ ರೀತಿ ಸಪ್ರೇಟಾಗಿ ಎಲ್ಲನೂ ಸ್ವಲ್ಪ ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ಆರಿದಾದಮೇಲೆ ಇದನ್ನು ನಾನು ಸಪ್ರೇಟಾಗಿ ಮಿಕ್ಸಿಲಿ ಪೌಡರ್ ಮಾಡ್ಕೊತೀನಿ. ಫಸ್ಟ್ ನಾನು ಈ ಹುರಿದಿರೋ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಪೌಡರ್ ಮಾಡ್ಕೊತೀನಿ. ಆಮೇಲೆ ಮಕಾನ ಸೀಡ್ಸ್ನ ಅದೇ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಕೂಡ ಪೌಡರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅವಲಕ್ಕಿನೂ ಕೂಡ ಪೌಡರ್ ಮಾಡಿ ಈ ರೀತಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅವಲಕ್ಕಿ ಪೌಡರ್ ಸಪ್ರೇಟು, ಆಮೇಲೆ ಮಕಾನ ಸೀಡ್ಸು ಆಮೇಲೆ ಡ್ರೈ ಫ್ರೂಟ್ಸ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ.
ಇದು ಸಪ್ರೇಟಾಗಿರುತ್ತೋ ಮಖಾನ ಸೀಡ್ಸ್ ಪೌಡರು, ಆಮೇಲೆ ಡ್ರೈ ಫ್ರೂಟ್ಸ್ ಪೌಡರ್ನ, ಆಮೇಲೆ ಅವಲಕ್ಕಿ ಪೌಡರೆಲ್ಲ ಹಾಕಿ ಅದನ್ನು ನೀಟಾಗಿ ಕಲಿಸ್ಕೊಂಬಿಡಿ. ಇಲ್ಲ ಅಂದರೆ ನೀವು ಜರಡಿನ ಇಟ್ಕೊಳ್ಳಿ. ಜರಡಿ ಇಡೋದ್ರಿಂದ ಅದರಲ್ಲಿ ಏನಾದರೂ ಸ್ವಲ್ಪ ದಪ್ಪ ದಪ್ಪ ಏನಾದರೂ ಇದ್ದರೆ ಅದು ಬರುತ್ತೆ. ಯಾಕಂದರೆ ನಾವು 6 ತಿಂಗಳು ಮಕ್ಕಳಿಗೆ ಕೊಡಬೇಕಾದ್ರೆ ಸ್ವಲ್ಪ ಪೌಡರು ಸಾಫ್ಟಾಗಿರಬೇಕು. ನಾನು 1 ವರ್ಷದ ಮೇಲೆ ಮಕ್ಕಳಿಗೆ ಕೊಡೋದ್ರಿಂದ ಇದನ್ನು ನಾನು ಜರಡಿ ಹಿಡಿತಾ ಇಲ್ಲ. ನೀವು ಜರಡಿ ಹಿಡ್ಕೊಂಡು ಇದನ್ನು ಇಟ್ಕೋಬೋದು. ಈ ರೀತಿ ಕಲಿಸ್ಕೊಳ್ಳಿ. ಅಕಸ್ಮಾತ್ ನೀವು ಜರಡಿ ಹಿಡಿತಾ ಇಲ್ಲ ಅಂದರೆ ನೀವು ಈ ರೀತಿ ಕೈಲೇ ಕಲಿಸ್ಕೊಳ್ಳಿ. ಆವಾಗ ಅಲ್ಲೇನಾದರೂ ಸ್ವಲ್ಪ ದಪ್ಪ ಗಂಟು ಇಲ್ಲ ದಪ್ಪ ಇದ್ದರೆ ಅದು ಈ ರೀತಿ ಕೈಯಿಂದ ಅದನ್ನು ಪೌಡರ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಬಾಕ್ಸ್ಗೆ ನೀವು ಹಾಕಿಟ್ಕೊಂಡು ಇದನ್ನು 1 ತಿಂಗಳವರೆಗೂ ಇದನ್ನು ನೀವು ಯೂಸ್ ಮಾಡ್ಬೋದು, ಏನೂ ಆಗಲ್ಲ. ಆಮೇಲೆ ನೀವು ಹೊರಗಡೆ ಹೋದಾಗ ಈ ಫುಡ್ಡನ್ನ ಮಕ್ಕಳಿಗೆ ಈಸಿಯಾಗಿ ತೆಗೆದುಕೊಂಡು ಹೋಗ್ಬೋದು, ಆಮೇಲೆ ಈಸಿಯಾಗಿ ಮಾಡ್ಬೋದು. ಈ ವಿಡಿಯೋ ನಿಮಗೆ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದು ಸ್ವಲ್ಪ ಮಕ್ಕಳದ್ದು ಫುಡ್ಡನ್ನು ನಿಮಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.